ಮೇಡಮ್. ನಾವು ಅನ್ಕೊಂಡಂಗೆ ಅದಕ್ಕಿಂತ ಮೀರಿ ಒಳ್ಳೆ ಸ್ಕೋರ್ ಅಲ್ಲಿ ಗೆದ್ದಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು? 255 ಅಂದ್ರೆ 250 ಏನಾದ್ರೂ ಆಗ್ಬೋದು ಅಥವಾ 200 ಆ ತರದಿತ್ತ ಹೇಗೆ? ಹೆಚ್ಚು ಕಮ್ಮಿ ಮೇಡಮ್ 250 ಅದು 250 ಹತ್ತತ್ರ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಮೇಡಮ್. ಆದ್ರೆ ಬಹಳ ಸ್ಕೋರ್ ಇಂದ ಗೆದ್ದಿದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್. ಅಲ್ಲಿನ ಕ್ಯಾಪ್ಟನ್ ಹೇಳ್ತಾ ಇದ್ರು ನಾವು ಗ್ರೌಂಡ್ ಅನ್ನೇ ಸೈಲೆಂಟ್ ಮಾಡ್ತೀವಿ ಅಂತ. ಅದೇ ಅವ್ರು ಹೇಳಿದ ಮಾತಿಗೆ ಬಹಳ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ದಾರೆ ಮೇಡಮ್. ಯಾರು ಸೈಲೆಂಟ್ ಆಗಂಗೆ ಸ್ಕೋರ್ ಮಾಡಿದ್ದಾರೆ. ಯಾರ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರಿ? ನಾವು ಅದೇ ಸ್ಯಾಮ್ಸಂಗ್ ಮೇಲೆ ಇದ್ ಮಾಡಿದ್ವಿ ಮೇಡಮ್. ಆದ್ರೆ ಬಹಳ ಚೆನ್ನಾಗಿ ಅವರು ಮೂರ್ ಸಿಕ್ಸ್ ಹೊಡೆದ್ರಲ್ಲ, ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಲಾಸ್ಟ್ ಓವರ್ ನೋಡಿದಾಗ ಏನ್ ಅನ್ಸ್ತು? ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಹೊಡೆದ್ರು ಮೇಡಮ್. ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಸ್ಕೋರ್ ತಗೊಂಡ್ ಬಂದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಮೇಡಮ್. ಆ ಸ್ಕೋರ್ ಬಂದಿದ್ರಿಂದಾನೇ ಅವ್ರಿಗೆ ಒಂದ್ ಸ್ವಲ್ಪ ನರ್ವಸ್ ಆಗಿ ಸ್ವಲ್ಪ ಇದಾಯ್ತು ಮೇಡಮ್. ಮ್ಯಾಚ್ ಗೆಲ್ಲೋದಕ್ಕೆ ಅವಕಾಶ ಆಯ್ತು. ನಮ್ದು ಫಾಸ್ಟ್ 50 ಆಗಿತ್ತಲ್ಲ. ಹೌದು ಮೇಡಮ್. ಹೌದು ಮೇಡಮ್. ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಎಸ್, ಥ್ಯಾಂಕ್ ಯು ದೀಪಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು. It's always the best feeling when India is winning. Jashwani, India! Hello, Bharat Mata ki ಓವರ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಚ್ ಅಲ್ಲಿ? ಬ್ರೋ, ನಾ ಯಾರಿಗೂ ಕಂಪೇರ್ ಮಾಡೋದಲ್ಲ ಬ್ರೋ. ಏನಿದ್ರು ನಮ್ಮ ಇಂಡಿಯಾ ಆಲ್ವೇಸ್ ಇಂಡಿಯಾ. ಸ್ಯಾಮ್ಸಂಗ್ ಆಡಿದ್ದಾರೆ, ಎಲ್ಲರೂ ಕನೆಕ್ಟ್ ಆಡಿದ್ದಾರೆ. ನೋಡಿ ಸರ್, ನಾವು ಕಿಶನ್ ಅಂದ್ರೆ ಅಭಿಷೇಕ್ ಶರ್ಮಾ ಅಂದ್ರೆ ಭಾಳ ಇಷ್ಟ ಸರ್. ಸಂಜು ಸ್ಯಾಮ್ಸನ್ ಭಾಳ ಭಾರಿ ಆಡಿರ್ತಾರೆ ಇವತ್ತು. हिस्ट्री रिपीट करेंगे, हिस्ट्री डिफीट करेंगे. टीम इंडिया ಗೆದ್ದಿದ್ದಾರೆ. ಆಲ್ ದ ಬೆಸ್ಟ್. ನನಗೆ ಮಕ್ಕಳು ಇಷ್ಟ ಆಗಿದೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ. ನೆಕ್ಸ್ಟ್ ಕಮಿಂಗ್ ಅದು ಬಿ 4ನೇ ಕಪ್ ನಾವೇ ತರ್ತೀವಿ. ಭಾಳ ಕ್ರೇಜ್ ಇದೆ ಸರ್. ಫಸ್ಟ್ ಧೋನಿ, ಸೆಕೆಂಡ್ ಸ್ಯಾಮ್ಸಂಗ್ ಆಡಿದ್ದಾರೆ. Amazing. It was phenomenal. It was one of the best matches that we have seen in this tournament. Thank you. ಸಂಜು ಸ್ಯಾಮ್ಸನ್ ಲಾಸ್ಟ್ 3 ಮ್ಯಾಚಸ್ ಇಂದನೂ 80+ ಸ್ಕೋರ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಅವರೇ ಮಿಸ್ಟರ್ ಕನ್ಸಿಸ್ಟೆಂಟ್. He better get man of the tournament. India has relied on him for the crucial games and he's come in clutch. So we owe everything to Sanju Samson in this tournament. ಬೂಮ್ರಾ ಬೌಲಿಂಗ್ ಬಗ್ಗೆ ಸರ್, ಅವ್ರು ಏನ್ ಬೌಲಿಂಗ್ ಸರ್. ಲಾಸ್ಟ್ ಮ್ಯಾಚ್ ಅಲ್ಲಿ ಆ ಸೆಕೆಂಡ್ ಲಾಸ್ಟ್ ಓವರ್ ಏನ್ ಕ್ಲಚ್ ಅಲ್ಲಿ ಬಂದ್ರು. ಮತ್ತೆ ಈ ಮ್ಯಾಚ್ ಅಲ್ಲಿ 15 ರನ್ಸ್ ಅಷ್ಟೇ ಕೊಟ್ಟಿರೋದು, 4 ವಿಕೆಟ್. ಸರ್, ಇನ್ನೇನ್ ಹೇಳ್ಬೋದು ಸರ್ ಅವ್ರ ಬಗ್ಗೆ? ಮ್ಯಾಚ್ ಸಿದ್ದಲಿಂಗಯ್ಯ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದಲಿಂಗಯ್ಯ ಅವರೇ, ಎಲ್ಲಾ ಕಡೆ ಸಂಭ್ರಮಾಚರಣೆ ಜೋರಾಗಿದೆ, ನಿಮ್ಮಲ್ಲಿ ಹೇಗೆ? ನಮ್ಮಲ್ಲಿ ಜೋರಾಗಿದೆ ಮೇಡಮ್. ಬಾಗಲಕೋಟೆ ಡಿಸ್ಟಿಕ್ ಸಿರೋಲಿಂದ ಮಾತಾಡೋದು ನಾವು. ಓಕೆ. ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮಲ್ಲಿ ಇದೆಲ್ಲ ತೋರಿಸೋದಕ್ಕೆ, ಇದನ್ನ ಮಾತಾಡೋದಕ್ಕೆ, ಹೇಳೋದಕ್ಕೆ ಧನ್ಯವಾದಗಳು ನಿಮ್ಗೆ.
ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗಿದೆ ಮೇಡಮ್. ಫುಲ್ ಮ್ಯಾಚ್ ನೋಡಿದ್ರಾ? ಫುಲ್ ಮ್ಯಾಚ್ ನೋಡಿದೆ ಮೇಡಮ್. ಓಕೆ, ಯಾವ್ದು ನಿಮ್ಗೆ ತುಂಬಾ ಖುಷಿ ಆಗಿದ್ದು ಅಂತ ಹೇಳಿದ್ರೆ? ತುಂಬಾ ಖುಷಿ ಆಗಿದ್ದಪ್ಪ ಅಂದ್ರೆ ಅವರು ಬುಮ್ರಾ ಅವರು ವಿಕೆಟ್ ಹೋಗಿದ್ರಲ್ಲ, ಹಾ, ಅದು ತುಂಬಾ ಖುಷಿ ಆಯ್ತು. ಮತ್ತ ಇವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಫಸ್ಟ್ ಒಂದೇದ್ದು 3 ಮಂದಿನೂ ಹಾಫ್ ಸೆಂಚುರಿ ಬಾರಿಸಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಒಳ್ಳೆ ಸ್ಟಾರ್ಟಿಂಗ್ ಇದನ್ನ ಕೊಟ್ರಲ್ಲ, ಒಳ್ಳೇದಾಯ್ತು ಮೇಡಮ್. ಎಸ್ ಎಸ್. ಏ ವಾಸು, ಥ್ಯಾಂಕ್ ಯು ಸಿದ್ಲಿಂಗಯ್ಯ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಅನೂಪ್ ಅವರು ಕರೆ ಮಾಡಿದ್ದಾರೆ. ಅನೂಪ್ ಅವರೇ ನಮಸ್ತೆ. ಯಾವ ರೀತಿಯಾಗಿತ್ತು ಮ್ಯಾಚ್? ಯಾವ ರೀತಿಯಾಗಿ ಸೆಲೆಬ್ರೇಷನ್ ನಡೀತಿದೆ? ತುಂಬಾ ಜೋಶಾಗಿ ನಡೀತಿದೆ ಮೇಡಮ್. ಎಕ್ಸ್ಪೆಕ್ಟೇಷನ್ ಬಾರಿ T20 ವಿಶ್ವಕಪ್ ಗೆದ್ದಿದೆ ಭಾರತ. ಈ ಒಂದು ಜನರೇಷನ್ ಅಲ್ಲಿ ನಾವು ಇದೀವಲ್ಲ ಅಂತ ಖುಷಿ ಆಗ್ತಾ ಇದೆ. ಓಕೆ, ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ನಿಮ್ಮಲ್ಲಿ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಹೋಮ್ ಗ್ರೌಂಡ್. ಸೊ ಆಲ್ರೆಡಿ ಅಹಮದಾಬಾದ್ ಗ್ರೌಂಡ್ ಅಲ್ಲಿ ತುಂಬಾ ಜನ ಇದ್ದಾರೆ T20 ಪ್ಲೇಯರ್ಸ್ ಇದರಲ್ಲಿ ಆಟ ಆಡಿರೋರು. ಸೊ ಹಾಗಾಗಿ 80 to 90% ಹೋಪ್ ಇತ್ತು. ಓಕೆ, ಇಷ್ಟು ಕಿವೀಸ್ ಹೀನಾಯವಾಗಿ ಸೋಲುತ್ತೆ ಅಂತ ಅನ್ಕೊಂಡಿದ್ರ? ಟಫ್ ಫೈಟ್ ಕೊಡ್ಬೋದು ಅಂತ ಅನ್ಕೊಂಡ್ರ? ಇಲ್ಲ, ಟಫ್ ಫೈಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ವಿ ಮ್ಯಾಮ್. ಸೊ ಏನು ಮಾಡಕ್ಕಾಗಲ್ಲ, ನಮ್ ಕಡೆ ಬೌಲಿಂಗ್ ಪಡೆ ತುಂಬಾ ಸಖತ್ತಾಗಿದೆ. ಬುಮ್ರಾ ಕಡೆಯಿಂದ 4 ವಿಕೆಟ್, ಮತ್ತೆ ಅಕ್ಷರ್ ಪಟೇಲ್, ಛತ್ರಪತಿ ಶಿವಾಜಿ ಮಹಾರಾಜ್. ಸಮೃದ್ಧ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಸಮೃದ್ಧ ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲಾ ಕಡೆ ಜೋರಾಗಿ ಆಚರಣೆ ಆಗ್ತಾ ಇದೆ. ಹೋಳಿ ಮೊನ್ನೆ ಅಲ್ಲ ಇವತ್ತೇ ಅಂತ ಎಲ್ಲಾ ಕಡೆ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂಡಿಯಾ ಗೆದ್ದಿದ್ದಕ್ಕೆ. ಇಂಡಿಯಾ ಗೆದ್ದಿದ್ದಕ್ಕೆ ಖುಷಿ ಆಗ್ತಿದ್ಯಾ? ಯಾರು ಫೇವ್ರೆಟ್ ಪ್ಲೇಯರ್? ಅಭಿಷೇಕ್ ಶರ್ಮಾ. ಯಾರು? ಅಭಿಷೇಕ್ ಶರ್ಮಾ. ಇವತ್ತು ಮ್ಯಾಚ್ ಅವರೆಲ್ಲ ಆಡಿದ ರೀತಿ ನೋಡಿ ಏನನ್ಸ್ತು? ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸಮೃದ್ಧ. ಆಶಾ ಅವರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ಆಶಾ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಇಂಡಿಯಾ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳಕ್ ಬಯಸ್ತೀನಿ ಮೇಡಮ್ ನಾನು. ಓಕೆ ಓಕೆ, ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಮೇಡಮ್, ನಮ್ಗೆ ಇಂಡಿಯಾ ಬ್ಯಾಟಿಂಗ್ ಇತ್ತಲ್ಲ, ಅವಾಗ್ಲೇ ಗೊತ್ತಾಗೋಯ್ತು ಇಂಡಿಯಾ ಗೆಲ್ತದೆ ಅಂತ. ಏನಾಯ್ತು 255 ಅಂತಂದ್ರೆ ಅದು ಒಂದು ಒಳ್ಳೆ ಸ್ಕೋರ್ ಇದೆ ಅಲ್ವಾ. ಆಮೇಲೆ ನಮ್ಗೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಲ್ಲಿ 35ಗೆ 2 ವಿಕೆಟ್ ಬಿತ್ತು. ಆವಾಗಿಂದ ಕನ್ಫರ್ಮ್ ಆಗೋಯ್ತು ನಮ್ ಇಂಡಿಯಾ ಗೆಲ್ತದೆ ಅಂತ. ಮೇಡಮ್,
ಖುಷಿ ಆಯ್ತು. ಖುಷಿ ಆಯ್ತಲ್ವಾ? ಯಾಕಂದ್ರೆ ಇಲ್ಲಿ ತುಂಬಾ ಹಿಸ್ಟ್ರಿಗಳು ಕೂಡ ಕ್ರಿಯೇಟ್ ಆಯ್ತು ಇವತ್ತು. ಇಂಡಿಯಾದವರು ಅಸಾಧಾರಣ ಪ್ರತಿಭೆಗಳು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೇಡಮ್ ನಮ್ಮ ಇಂಡಿಯಾದಲ್ಲಿ ಪ್ರತಿಭೆಗಳು ಇದಾವೆ, ಅದನ್ನ ಹೊರ ತರಬೇಕಷ್ಟೇ ನಾವೆಲ್ಲ. ಎಸ್ ಥ್ಯಾಂಕ್ ಯು ಆಶಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮೈಸೂರಿನಿಂದ ರಾಜಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ರಾಜಪ್ಪ ಅವರೇ, ಹೇಗಿದೆ ಜೋಶ್? ತುಂಬಾ ಜೋಶ್ ಇದೆ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ತಾ ಇದೆ. ಇಂಡಿಯಾ ವಿನ್ ಆಗಿತ್ತು. ಇದು ಯಾವ ರೀತಿ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ಸಿಹಿ ಇದೆ ಅನ್ನೋ ತರ ಆಗಿದೆ. ಇದು ಸ್ವಾರ್ಥಕ್ಕಾಗಿ ಆಡಿದ ಆಟ ಅಲ್ಲ, ದೇಶಕ್ಕಾಗಿ ಆಡಿದ ಅಂತ ಆಟ ಅಂತ ಹೇಳಿ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ತೋರಿಸಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಂಜು ಸ್ಯಾಮ್ಸನ್ 89 ರನ್ ಆದ್ರೂ ಕೂಡ ಅವರು ಶತಕದ ಸನಿಹದಲ್ಲಿ ಇದ್ರು ಕೂಡ ಅವರು ಸ್ವಾರ್ಥಕ್ಕಾಗಿ ಆಡದೆ ದೇಶಕ್ಕಾಗಿ 6 ಹೊಡೆಯಕ್ ಹೋಗಿ ಔಟ್ ಆದ್ರು. ಇದರಿಂದ ಒಗ್ಗಟ್ಟಿನಲ್ಲಿ ಆಡಿದ ಪ್ರಯುಕ್ತ ಟೀಮ್ ಇಂಡಿಯಾ ಇವತ್ತು 3ನೇ ಬಾರಿಗೆ ವಿಶ್ವಕಪ್ ಅನ್ನ ಗೆದ್ದು ಒಂದು ಸಂಭ್ರಮಾಚರಣೆಯಲ್ಲಿದೆ. ಅದರಿಂದ ಎಲ್ಲ ತಂಡದ ಆಟಗಾರರಿಗೂ ನಾನು ಶುಭವನ್ನ ಕೋರ್ತೇನೆ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾರು ಫೇವರೇಟ್ ಪ್ಲೇಯರ್ ನಿಮ್ದು? ನಿಮ್ಗೆ ಫೇವರೇಟ್ ಪ್ಲೇಯರ್ ಅಭಿಷೇಕ್ ಶರ್ಮಾ. ಓಕೆ ಥ್ಯಾಂಕ್ ಯು ರಾಜಪ್ಪ ಅವರೇ. ಇನ್ನು ಉತ್ತರಾಖಂಡಿಂದ ಶೀಲಾ ಅನ್ನೋ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಖುಷಿ ಆಗ್ತಾ ಇದೆ. ಫುಲ್ ಮ್ಯಾಚ್ ನೋಡಿದ್ರ ಸ್ಟಾರ್ಟಿಂಗ್ ಇಂದಾನೆ? ಎಸ್ ಮ್ಯಾಮ್, ಸ್ಟಾರ್ಟಿಂಗ್ ಇಂದಾನೆ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಏನ್ ಹೇಳ್ತಾರೆ, ಆರಂಭಿಕ ಆಟನೇ ನಮಗೆ ಒಂಥರ ಥ್ರಿಲ್ ಆಗಿತ್ತು. ನಮ್ಗೆ ಅದ್ರಲ್ಲೇ ಅರ್ಧ ಹೋಪ್ಸ್ ಬಂತು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆಫ್ಟರ್ 15 ಓವರ್ ಆದ್ಮೇಲೆ ಸ್ವಲ್ಪ ಭಯ ಆಯ್ತು. ಬಟ್ ಆಮೇಲೆ ಶಿವಮ್ ದುಬೆ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. 8 ಬಾಲ್ಸ್ ಅಲ್ಲಿ 26 ರನ್ಸ್ ಮಾಡಿ ಸ್ವಲ್ಪ 255 ರೀಚ್ ಆಗಕ್ಕೆ ಚೆನ್ನಾಗಿ ಆಟ ಆಡಿದ್ರು ಮ್ಯಾಮ್. ಲಾಸ್ಟ್ ಓವರ್ ಮತ್ತೆ ಎಕ್ಸೈಟೆಡ್ ಆಗಿತ್ತಲ್ಲ? ಎಸ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಓವರ್. ಮತ್ತೆ ಏನ್ ಹೇಳ್ತಾರೆ, ಇನ್ನೊಂದ್ಸಲ ನಮಗೆ ಹೋಪ್ಸ್ ಬಂದಂಗಾಯ್ತು. ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ರನ್ ಮೇಲೆ? ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದಾಗ 260 275 ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ 15 ಓವರ್ ಆದ್ಮೇಲೆ ಅಟ್ಲೀಸ್ಟ್ ಒಂದು 230 250 ರೀಚ್ ಆದ್ರೆ ಸಾಕಪ್ಪ ಅನಿಸ್ತು. ಬಟ್ ಲಾಸ್ಟ್ ಓವರ್ ಕಾನ್ಫಿಡೆನ್ಸ್ ಬಂತು 250 ಕ್ರಾಸ್ ಆಗ್ತೀವಿ ಅಂತ ಹೇಳಿ. ಫೇವ್ರೆಟ್ ಪ್ಲೇಯರ್ ಯಾರು? ಎಲ್ಲಾರು ಚೆನ್ನಾಗಿ ಆಡಿದ್ದಾರೆ ಮ್ಯಾಮ್. ಎಲ್ಲಾರು ಇಷ್ಟ ನಮ್ಗೆ. ಸ್ಪೆಷಲ್ ಅಂತ ಯಾರು ಇಲ್ಲ, ಎಲ್ಲಾ ಬ್ಲೂ ಬಾಯ್ಸ್ ಎಲ್ರು ಇಷ್ಟ ನಮ್ಗೆ. ಇವತ್ತು ಅಭಿಷೇಕ್ ಫಸ್ಟ್ ಮ್ಯಾಚ್ ಆಡಿರೋದಂದ್ರೆ ಈ ಒಂದು ಸೀರೀಸ್ ಅಲ್ಲಿ. ಸೊ ಆ ಫಸ್ಟ್ ಮ್ಯಾಚ್ ಅಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ರು, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಕರೆಕ್ಟ್ ಮ್ಯಾಮ್, ತುಂಬಾ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಇವತ್ತು ಅವ್ರದ್ದು ಏನ್ ಹೇಳ್ತಾರೆ, ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಯಾವ್ದೇ ಒಂದು ಲಾಸ್ಟ್ ಸೀರೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ಆಡಿರ್ಲಿಲ್ಲ ಅವರು. ಇವತ್ತು ತುಂಬಾ ಆಲ್ಮೋಸ್ಟ್ ಎಲ್ಲಾರು ಚೆನ್ನಾಗಿ ಆಡಿದ್ರು ಮ್ಯಾಮ್. ಗುಡ್ ಎಫರ್ಟ್. ಎಸ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಖುಷಿ ಆಯ್ತು. ಅಂದ್ರೆ ಈಗ ಅಕ್ಷರ್ ಪಟೇಲ್ ಆಗಿರ್ಬೋದು, ಬೂಮ್ರಾ ಮೇಲೂ ಪೂರ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನೀವು ಇಟ್ಕೊಂಡಿದ್ದೀರಾ? ಆಲ್ವೇಸ್ ಅವ್ರ ಮೇಲಂತೂ ಇದ್ದೇ ಇರುತ್ತಲ್ಲ ಮ್ಯಾಮ್. ಅವರಿಂದಾನೇ ಅರ್ಧ ಆಗಿದ್ದು. ಇವತ್ತು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವರು. ಹ್ಯಾಟ್ರಿಕ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹ್ಯಾಟ್ರಿಕ್ ಓವರ್ ಆಗಿದ್ರೆ ಏನ್ ಹೇಳ್ತಾರೆ, ಅದನ್ನೇ ವಿಕೆಟ್. ಓಕೆ ಥ್ಯಾಂಕ್ ಯು ಶೀಲಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಂದ್ ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಕಡೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂಭ್ರಮಾಚರಣೆನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸಬೇಕಾದಂತಹ ಪರಿಸ್ಥಿತಿ ಕೂಡ ಕೆಲವು ಕಡೆಗಳಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ನೋಡಿ, ಎಷ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಕೆಲವು ಕಡೆಗಳಲ್ಲಿ ಒಂದಷ್ಟು ರೀತಿಯಾದಂತಹ ಕಹಿ ಘಟನೆಗಳು ನಡೀತಾ ಇದೆ. ಇದು ಸಂಭ್ರಮಾಚರಣೆಯ ಸಮಯ. ಸೊ ದಯವಿಟ್ಟು ಯಾರು ಕೂಡ ಬೇರೆ ಬೇರೆ ಘಟನೆಗಳಿಗೆ ಆಸ್ಪದ ಕೊಡಬೇಡಿ ಅನ್ನೋದಷ್ಟೇ ನಮ್ಮ ನ್ಯೂಸ್ 18 ಕನ್ನಡದ ಕಳಕಳಿ. ಜೊತೆಗೆ ಎಲ್ಲಾ ಕಡೆ ಈಗಾಗಲೇ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ, ಹೇಗಿತ್ತು ಮ್ಯಾಚ್? ನಮಸ್ಕಾರ ಮೇಡಮ್. ನಮಸ್ತೆ, ಹೇಗಿತ್ತು ಮ್ಯಾಚ್? ಇವತ್ತು ಮ್ಯಾಚ್ ಫುಲ್ ಥ್ರಿಲ್ಲಿಂಗ್ ಮ್ಯಾಚ್ ಮೇಡಮ್. ಓಕೆ, ಸಂಜು ಸ್ಯಾಮ್ಸನ್ ಆಗಲಿ, ಇಶಾಂತ್ ಕಿಶನ್ ಆಗಲಿ, ಆಮೇಲೆ ಅಭಿಷೇಕ್ ಶರ್ಮಾ ಆಗಲಿ ಬ್ಯಾಟಿಂಗ್ ನಲ್ಲಿ ಮಿಂಚಿದ್ರು. ಆಮೇಲೆ ಬೌಲಿಂಗ್ ನಲ್ಲಿ ಬೂಮ್ರಾ, ಆಯ್ತು ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಓಕೆ, ಯಾರ ಮೇಲೆ ಜಾಸ್ತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ನಾವು ಸಂಜು ಸ್ಯಾಮ್ಸನ್ ಮೇಲೆ ಭಾರಿ ಎಕ್ಸ್ಪೆಕ್ಟ್ ಇಟ್ಟಿದ್ವಿ ಮೇಡಮ್. ಓಕೆ,
ಫುಲ್ಫಿಲ್ ಆಮೇಲೆ ಮಾಡಿದ್ರು. ನಮ್ಮ ಇಂಡಿಯಾ ನೆಲಾನೇ ಹಾಗೆ ಮೇಡಮ್. ಸತ್ಯ ನೀತಿ ಧರ್ಮದ ಮೇಲೆ ಇರುವಂತಹ ಭೂಮಿ. ನಾವು ಯಾರಿಗೂ ಸೋಲುವಂತ ಮಾತೇ ಇಲ್ಲ. ಏನಾದ್ರೂ ಸ್ವಲ್ಪ ನರ್ವಸ್ ಆಯ್ತಾ ಮಿಡ್ಲ್ ಅಲ್ಲಿ? ಏನಾಗ್ಬೋದಪ್ಪ ಸ್ವಲ್ಪ ಆಯ್ತು ಮೇಡಮ್, ಆಯ್ತು. ಅದು ಮ್ಯಾಚ್ ನಲ್ಲಿ ಸಹಜ ಅದು. ಈ ತರ ನರ್ವಸ್ ಆಗೋದು ಅಥವಾ ಮ್ಯಾಚ್ ಒಮ್ಮೆ ನಮ್ ಕಡೆ ಬರೋದು ಒಮ್ಮೆ ಅವ್ರ ಕಡೆ ಹೋಗೋದು ಅದು ಇರುದೇ. ಆದ್ರೆ ನಮ್ಮಲ್ಲಿ ಇರುವಂತ ದೇವಾನು ದೇವತೆಗಳು ನಿಂತು ಆಡಿದಂತ ಮ್ಯಾಚ್ ಅದು. ನಮಗೆ ನಮ್ ಭಾರತ ಭೂಮಿನೇ ಆ ತರ ಇರೋದು. ಭಾರತ ಭೂಮಿ ದೇಶನ ಯಾರು ಮುಟ್ಟಕ್ಕೂ ಹೋಗಲ್ಲ. ನಮ್ಮ ಮಣ್ಣನೇ ಆ ತರ ಮೇಡಮ್. ಹಿಂದೂ ಭೂಮಿ ಅಂದ್ರೆ ಅದ್ರ ಇದು ಇಂಥ ಭೂಮಿ ಅಲ್ಲ. ನಾವು ಬೆಳೆದು ಬಂದಂತ ನೀತಿನೇ, ನಾವು ಸತ್ಯ ನೀತಿ ಧರ್ಮದ ಮೇಲೆ ಇರುವಂತರು. ನಮ್ ಮ್ಯಾಚ್ ಅಷ್ಟೇ ಅಲ್ಲ ಮೇಡಮ್, ನಮ್ಮ ದೇಶನ ಯಾರು ಮುಟ್ಟಕ್ಕಾಗಲ್ಲ. ನಿಜ. ಥ್ಯಾಂಕ್ ಯು ಪ್ರಕಾಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ತುಂಬಾ ಖುಷಿ ಆಗಿದೆ. We are just to India. We have just won the trophy. We are very pleased to thank the. We are very just thankful. We are really grateful. We have a Bumrah and Sanju Samson. No fuck his statement. ವಿರಾಟ್ ಕೊಹ್ಲಿ ಬಂದಿಲ್ಲ. No fuck his statement. ಎಲ್ಲ ಸಖತ್ತಾಗಿದೆ ಟೀಮು. ಇಂಡಿಯಾ ವಿನ್ ಆಗಿದೆ. ಸಖತ್ ಖುಷಿ ಇದೆ. ಸಖತ್ ಖುಷಿ ಇದೆ. ವಿರಾಟ್ ಕೊಹ್ಲಿ ಬಂದಿಲ್ಲ. ಈ ತರ ಮ್ಯಾಚ್ ಯಾವತ್ತೂ ಎಕ್ಸ್ಪೆಕ್ಟೆಡ್, ಬಟ್ ಇವತ್ತಿನ ಮ್ಯಾಚ್ ತರ ಎನರ್ಜಿ ಯಾವ ಮ್ಯಾಚ್ ಅಲ್ಲೂ ಇರ್ಲಿಲ್ಲ. T20 ರೆಕಾರ್ಡ್ಸ್ ಅಲ್ಲಿ ನಮ್ದು ಸೆಕೆಂಡ್, ಆರ್ಟಿಕ್ ಒಂದೇ ಬಾಕಿ. ಇವಾಗ ನೆಕ್ಸ್ಟ್ ಇಯರ್ ನಮ್ದೇ ಕಪ್ಪು. ದಟ್ ಇಸ್ ಅ ಫೋರ್ ಶ್ಯೂರ್ ನ್ಯೂಸ್. ಸೌತ್ ಆಫ್ರಿಕಾ ಮೇಲೆ ಗೆದ್ದಾಗ ನಮ್ಗೆ ಅನ್ಸಿತ್ತು ನ್ಯೂಜಿಲೆಂಡ್ ಓಕೆ ಟಫ್ ಮ್ಯಾಚ್ ಅಂತ, ಬಟ್ ದಿಸ್ ವಾಸ್ ಅ ಕೇಕ್ ವಾಕ್. ನಮ್ಮ ಇಂಡಿಯಾ ಟೀಮ್ಗೆ ಕೇಕ್ ವಾಕ್ ಇತ್ತಿದ್ದು. ಜಸ್ಟ್ ಓನ್ಲಿ ಇಂಡಿಯಾ 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 ಇಂಡಿಯಾ. ಭಾರತ್ ಮಾತಾ ಕಿ ನಾಗರಾಜ್ ಅವರು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ನಾಗರಾಜ್ ಅವರೇ ನಮಸ್ತೆ, ಹೇಗಿತ್ತು ಮ್ಯಾಚ್? ಮೇಡಮ್ ಅವರ, ನಮ್ಮ ಭಾರತದಲ್ಲಿ ವಾಂಖೇಡೆ ಸ್ಟೇಡಿಯಂದಲ್ಲಿ 50 ಓವರ್ ವರ್ಲ್ಡ್ ಚಾಂಪಿಯನ್ ಆಯ್ತು. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂದಲ್ಲಿ T20 ವರ್ಲ್ಡ್ ಕಪ್ ಚಾಂಪಿಯನ್ ಆಯ್ತು. ಭಾರತದಲ್ಲೇ 2 ವಿಶ್ವಕಪ್ ಗೆದ್ದಿದ್ದೇವೆ ನಾವು. ತವರು ನೆಲದಲ್ಲೇ ಗೆದ್ದಿದೀವಿ. ತವರು ನೆಲದಲ್ಲೇ 2 ವಿಶ್ವಕಪ್ ಗೆದ್ದಿದ್ದೇವೆ. ತುಂಬಾ ಸಂತೋಷ ಆಗ್ತಿದೆ. ಓಕೆ, ಎಕ್ಸ್ಪೆಕ್ಟೇಷನ್ ಈಗ ಅಂದ್ರೆ ರೀಚ್ ಮಾಡಿದ್ದಾರೆ ಈಗ. ಸೊ ಯಾವ ರೀತಿಯಾಗಿ ನಿರೀಕ್ಷೆ ಇತ್ತು? ನಿರೀಕ್ಷೆ ತುಂಬಾ ನಿರೀಕ್ಷೆ ಇತ್ತು. ನಿರೀಕ್ಷೆ ಹುಸಿ ಆಗ್ಲಿಲ್ಲ. ನಿರೀಕ್ಷೆಯಿಂದ ನಾವು ವಿಶ್ವಕಪ್ ಗೆದ್ದಿದ್ದೇವೆ. ಯಾಕಂದ್ರೆ ಎಲ್ಲರ ಆಸೆ, ಹಾರೈಕೆ, ಹರಕೆ ಎಲ್ಲವೂ ಕೂಡ ಇದರಲ್ಲಿ ಇತ್ತು. ಸ್ಟಾರ್ಟಿಂಗ್ ಇಂದಾನೆ ಕಾಯ್ತಾ ಇದ್ರಿ 7 ಗಂಟೆ ಯಾವಾಗ ಆಗತ್ತೆ ಅಂತ. ಹೌದೌದೌದು. ಈಗ ಯಾರ್ ಫೇವ್ರೆಟ್ ಪ್ಲೇಯರ್ ನಿಮ್ಗೆ? ನಮಗೆ ಫೇವ್ರೇಟ್ ಅಂದ್ರೆ ಇಂಡಿಯಾದ ಎಲ್ಲ ಫೇವ್ರೇಟ್, ಬಟ್ ಬುಮ್ರಾ ಅವರು ಸ್ಯಾಮ್ಸನ್ ಈಗಂದ್ರೆ 3-4 ಮ್ಯಾಚ್ ಕಂಟಿನ್ಯೂ ತುಂಬಾ ಚೆನ್ನಾಗಿ ಆಡಿದ್ರು. ಸಂಜು ಸ್ಯಾಮ್ಸನ್ ಅವರು. ಅವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಇತ್ತು ಇಡೀ ಟೀಮ್ಗೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಒಂದು 50 ರನ್ಸ್ ಆಯ್ತಲ್ಲ, ಫಾಸ್ಟ್ 50, ಆಗ ಏನನ್ಸ್ತು? ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ 1 ಓವರ್ 2 ಓವರ್ ಸ್ವಲ್ಪ ಟೆನ್ಷನ್ ಇತ್ತು. ಆಮೇಲೆ ಮಿಸೈಲ್ಸ್ ಹೋಗ್ತಾ ಇದ್ವು 6-4.
ಇರಾನ್ ಇರಾಕ್ ಮಿಸೈಲ್ಸ್ ಹೆಂಗ್ ಹೋಗ್ತಾ ಇದ್ವಲ್ಲ ಆ ತರ ಮಿಸೈಲ್ಸ್ ಹೋಗುದು. ನಮ್ಮ ಅಭಿಷೇಕ್ ಶರ್ಮಾ ಅವರು, ಸಂಜು ಸ್ಯಾಮ್ಸನ್ ಅವರು ಆ ತರ ಮಿಸೈಲ್ಸ್ ಹೋಗುದು. ಅವಾಗ ಧೈರ್ಯ ಬಂತು ನಮಗೆ. ಯಾವಾಗ 6ನೇ ಓವರ್ನಲ್ಲಿ 70-80 ಬಂತಲ್ಲ, ಈ ಕಪ್ ನಮ್ದೇ ಅನ್ನೋದು ಗೊತ್ತಾಯ್ತು ನಮ್ಗೆ. ಓಕೆ, ಎಸ್, ಥ್ಯಾಂಕ್ ಯು ನಾಗರಾಜ್ ಅವರೇ. T20 ವಿಶ್ವಕಪ್ನಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ. ಭಾರತ ಗೆಲುವು ಗೆಲ್ಲುತ್ತಿದ್ದಂತೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಂಭ್ರಮೋತ್ಸವ ನಡೀತಾ ಇದೆ. ಇಲ್ಲಿ ಹುಬ್ಬಳ್ಳಿಯ ಚನ್ನಮುಹೂರ್ತದಲ್ಲಿ ಸಾವಿರಾರು ಜನ ಜಮಾಯಿಸಿದ್ರೆ ನೋಡ್ತಾ ಇರಬಹುದು. ಒಂದ್ ರೀತಿಯಲ್ಲಿ ಸಂಭ್ರಮದ ವಾತಾವರಣದಲ್ಲಿ ತೇಲ್ತಾ ಇದ್ದಾರೆ. ಒಂದ್ ಕಡೆ ಡಿಜೆ, ಇನ್ನೊಂದ್ ಕಡೆ ಏನೋ ರಂಗು ಬಣ್ಣಗಳನ್ನು ಚೆಲ್ಕೊಂಡು ಏನು ಸಂಭ್ರಮೋತ್ಸವ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸಂಭ್ರಮದ ಹೊಲನಲ್ಲಿ ತೇಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಸಾವಿರಾರು ಜನ ಜಮಾವಣೆಗೊಂಡಿದ್ದಾರೆ. ಒಂದ್ ಕಡೆ ಪಟಾಕಿ ಸಿಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನೋ ಬಣ್ಣ ಎರಚಿಬಿಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಜನರನ್ನೇ ಮಾತಾಡ್ಸೋಣ, ಯಾವ ರೀತಿ ಸಂಭ್ರಮ ಇದೆ ಅಂತೇಳಿ. ಏನ್ ಹೇಳ್ತಾರೆ? ನರೇಂದ್ರ ಮೋದಿ ಸ್ಟೇಡಿಯಂ ಇಂದ ಏನ್ ಕೆಟ್ಟ ಹೆಸರಿತ್ತು, ಇವತ್ತು ಇಂಡಿಯಾ ಟೀಮ್ ದವ್ರು ಪ್ರೂವ್ ಮಾಡಿದ್ದಾರೆ. ಅದೇನ್ ದರಿದ್ರ ಸ್ಟೇಡಿಯಂ ಇಲ್ಲ, ಇದು ಚೆನ್ನಾಗಿ ಸ್ಟೇಡಿಯಂ. ಇಂಡಿಯಾ ಟೀಮ್ ಒಳ್ಳೆ ಪರ್ಫಾರ್ಮ್ ಮಾಡಿ. ಇದು ನಮ್ದು ಟೀಮ್ ಇಂಡಿಯಾದು ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯಾ ಹೆಂಗ್ ಗೆದ್ದಿದ್ದಾರೆ. ಇದು ನಂಬರ್ 1 ಟೀಮ್ ಆಗಿ ಗೆದ್ದಿದ್ದಾರೆ. ಸಂಜು ಸ್ಯಾಮ್ಸನ್ ಆಯ್ತು, ಅಭಿಷೇಕ್ ಶರ್ಮಾ ಮತ್ತು ಟಾಪ್ 3 ಬ್ಯಾಟ್ಸ್ಮನ್ ಬೌಲರ್ ಬುಮ್ರಾ, ಅಕ್ಷರ್ ಪಟೇಲ್ ಮತ್ತು ಓವರ್ ಆಲ್ ಇಶಾನ್ ಕಿಶನ್ ಇನ್ 3 ಕ್ಯಾಚ್ ಟೀಮ್ ಕನ್ವರ್ಟ್ ಮಾಡಿ ಇಂಡಿಯಾಗೆ ಭರ್ಜರಿ ಜಯ ಮಾಡಿದೆ. ಬೋಲೋ ಭಾರತ್ ಮಾತಾ ಕೀ. ಭರ್ಜರಿ ಗೆಲುವು ಸಾಧಿಸಿದೆ. ಏನ್ ಹೇಳ್ತಾರೆ ಸರ್? ಇತಿಹಾಸ ಮರುಕಳಿಸೈತಿ. 2007ರಾಗ MS ಧೋನಿ ಅವ್ರ ಕ್ಯಾಪ್ಟನ್ಶಿಪ್ ಒಳಗೆ, 2024 ಒಳಗೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಒಳಗೆ, ಈಗ ಮತ್ತೆ ಸೂರ್ಯಕುಮಾರ್ ಯಂಗ್ ಇಂಡಿಯಾ ಕ್ಯಾಪ್ಟನ್ಸಿ ಒಳಗೆ ಗೆದ್ದೈತಿ. ಎಲ್ಲರಿಗೂ ಬಹಳ ಖುಷಿ ಐತ್ರಿ. ಬೋಲೋ ಭಾರತ್ ಮಾತಾ ಕೀ. ಇವತ್ತೇನು ನಮ್ಮ ಭಾರತ ರಾಷ್ಟ್ರ T20 ವರ್ಲ್ಡ್ ಕಪ್ ಅನ್ನೋದು ಗೆದ್ದೈತಿ. ಇದು ಎಲ್ಲ ಶ್ರೇಯಸ್ಸು ನಮ್ಮ ಆಟಗಾರರಿಗೆ, ನಮ್ಮ ಫ್ಯಾನ್ಸಿಗೆ, ನರೇಂದ್ರ ಮೋದಿ ಅವರಿಗೆ ಹೋಗಬೇಕು. ಜಾಗತಿಕ ಮಟ್ಟದಾಗ ನಾವು ಯಾವ ಲೆವೆಲ್ ಸ್ಟ್ರಾಂಗ್ ಅದೀವಿ ಅನ್ನೋದು ಇಡೀ ವಿಶ್ವವೇ ನೋಡಬೇಕು. ಬೋಲೋ ಭಾರತ್ ಮಾತಾ ಕೀ ಜೈ. ರೋಮಾಂಚಕ ಮ್ಯಾಚ್. ಫಸ್ಟ್ ಪಾಕಿಸ್ತಾನಿಗೆ ಇಟ್ಟಿವಿ, ಎಲ್ಲ ದೇಶಕ್ಕೆ ಇಡ್ತಾ ಲಾಸ್ಟ್ ನಾವು ಫೈನಲ್ ಗೊತ್ತಿತ್ತು ನಮ್ಮ ಕಂಟ್ರಿ ಎಲ್ಲದಾಗ ಮುಂದಿರ್ತೀವಿ. ವಾರ್ ಅಲ್ಲಿ, ಕ್ರಿಕೆಟ್ ಅಲ್ಲಿ, ಎಲ್ಲದೂ ಅಲ್ಲಿ. ಜೈ ಹಿಂದ್, ಜೈ ಭಾರತ್. ಒಟ್ಟಾರೆ ಹುಬ್ಬಳ್ಳಿಯ ಚನ್ನಮುಹೂರ್ತದಲ್ಲಿ ಸಂಭ್ರಮದ ಅಲೆ ತೇಲ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನ ಜಮಾವಣೆಗೊಂಡಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಗೆಲುವಿಗೆ ಭಾರತದ ಪರ ಘೋಷಣೆ ಕೂಗ್ತಾ ಇದ್ದಾರೆ, ಭಾರತ ಮಾತೆಯ ಪರ ಘೋಷಣೆ ಕೂಗ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆ ಭಾರತದ ಗೆಲುವಿಗೆ ಜನ ಸಂಭ್ರಮದ ಉಚ್ಚದ ಕುಡಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಿವರಾಮ ಬಸವಣ್ಣ, ನ್ಯೂಸ್ 18 ಹುಬ್ಬಳ್ಳಿ. ಸಂಭ್ರಮಾಚರಣೆ ಮತ್ತೊಂದು ಕಡೆ ವಿಶ್ವಕಪ್ ಗೆದ್ದಿದೆ ಭಾರತ. ಈ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಹಿ ಘಟನೆಗಳು ಕೂಡ ಆಗ್ತಾ ಇದೆ. ಅವ್ರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬೆಳಗಾವಿಯ ದೃಶ್ಯಾವಳಿಗಳು ಇದು. ಒಂದ್ ಕಡೆ ಸಂಭ್ರಮಾಚರಣೆ ಆಗ್ಬೇಕಾದಂತಹ ಈ ಒಂದು ಸಂದರ್ಭದಲ್ಲಿ ಈಗ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ. ಈಗಾಗಲೇ ಕೆಲವರು ಆಲ್ರೆಡಿ ಲಾಠಿ ರುಚಿನೂ ಕೂಡ ತಿಂದಿದ್ದಾರೆ. ಲಾಠಿ ರುಚಿದೆ ಅವನ್ನ ತೋರಿಸ್ತಾ ಇದ್ದಾರೆ ಪೊಲೀಸರು. ಆಲ್ರೆಡಿ ಜನರಿಗೆ ಹೋಳಿ ರೀತಿಯಲ್ಲಿ ಹೋಳಿ ಹಬ್ಬವನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ